Hello friends, welcome back again. School 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ನ ಇವತ್ತು ನೋಡೋಣ. ಅದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ಇನ್ನು ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಇಂಟ್ರೆಸ್ಟಿಂಗ್ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಲಿಯೋನ್ ಬಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ನಿಜ ಹೇಳ್ಬಿಟ್ಟು ಸಾರಿ ಕೇಳ್ಬೇಕು ಅಂತ ಇರ್ತಾಳೆ. ಅಷ್ಟ್ರಲ್ಲೇ ಈ ಗೋನ್ಸೋ ಮಾಡಿರೋ ಒಂದು ಕಿತಾಪತಿ ಕೆಲಸದಿಂದ ಗೋಯುನ್ ಕೂಡ ಸ್ಕೂಲ್ಗೆ ಬಂದ್ಬಿಟ್ಲು. ಇವರಿಬ್ರು ಒಂದೇ ತರ ಇದ್ರು ನೋಡ್ಬಿಟ್ಟು ಎಲ್ಲಾರ್ಗು ಸಖತ್ ಶಾಕ್, ಇಲ್ಲಿ ಏನೋ ನಡೀತಾ ಇದೆ ಅನ್ನೋ ತರ. ಆಗ ಗಾಂಗ್ಸೋನೆ ಬಂದು ನಿಜಾನ ಹೇಳ್ತಾಳೆ. ಅಂದ್ರೆ ಟೋಕಿನಲ್ಲಿ ಸತ್ತಿದ್ದಾಳೆ ಅಂತ ಹೇಳಿರೋ ಲಿಯೋನ್ ಇಲ್ಲೇ ಇದ್ದಾಳೆ, ಅವಳು ಇನ್ನೂ ಬದುಕೇ ಇದ್ದಾಳೆ ಅಂತ. ಇದಕ್ ಮೇಲೆ ಏನ್ ಮಾತಾಡಕ್ಕಾಗುತ್ತೆ? ಅಲ್ಲಿ ಇರೋರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೇನೆ ಗೋಯುನ್ ಹೇಳ್ತಾಳೆ ಲಿಯೋನ್ ಹತ್ರ, ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ನೀನ್ ಹೇಳು, ನನ್ ಸ್ಟೋರಿ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಸ್ಟೂಡೆಂಟ್ಸ್ ಹತ್ರ ಕೂಡ ಹೇಳ್ತಾಳೆ. ಅದಾದ್ಮೇಲೆ ಗಾಂಗ್ಸೋ ಹತ್ರ ನೀನ್ ಹತ್ರ ಮಾತಾಡ್ಬೇಕು ಬಾ ಹೊರಗಡೆ ಅಂತಂದ್ರೆ ಅವಳು ಬರೋದಿಲ್ಲ, ಬಾಯ್ ಮುಚ್ಕೊಂಡ್ ಬಾ ಅಂತ ಹೇಳಿದೆ ಅಂತ ತರ ಅಂತ ಹೇಳ್ಕೊಂಡು ಹೊಟ್ಟೋದ್ಲು. ನೀನ್ ಪ್ಲಾನ್ ಪ್ರಕಾರ ಇವಾಗ ನಾನ್ ಕೂಡ ಎಲ್ಲರಿಗೂ ನನ್ ಫೇಸ್ ತೋರ್ಸೋ ತರ ಆಯ್ತು. ನಾವೇನೋ ಒಂದ್ ಪ್ಲಾನ್ ಮಾಡಿದ್ರೆ ನೀನೊಂದ್ ಮಾಡಿದ್ಯಾ, ಈಗೇನು ವಿಡಿಯೋ ಡಿಲೀಟ್ ಮಾಡಕ್ ಆಗತ್ತಾ ಆಗಲ್ವಾ ಅಂದಾಗ ಇವಳು ಇಲ್ಲ ವಿಡಿಯೋ ಎಲ್ಲ ಡಿಲೀಟ್ ಮಾಡಕ್ ಆಗಲ್ಲ, ನೀನೇನು ವರಿ ಮಾಡ್ಕೊಂಬೇಡ, ಆ ವಿಡಿಯೋ ಹೊರಗಡೆ ಬರೋದ್ರಿಂದ ನಿನ್ ತಂಗಿ ಏನು ಸತ್ತೋಗ್ಬಿಡೋದಿಲ್ಲ, ನನ್ನ ಹತ್ರ ಇರೋದು ಒಂದೇ ಕಾಪಿ, ನಾನು ಅದನ್ನ ಡಿಲೀಟ್ ಮಾಡ್ಬಿಟ್ರೆ ಅದನ್ನ ನಿಂಗೆ ಸ್ಪ್ರೆಡ್ ಮಾಡಕ್ ಆಗುತ್ತೆ ಅನ್ನೋ ತರ ಕೇಳ್ತಾಳೆ. ಇವಳಿಗೆ ಟೆನ್ಷನ್ ಆಗೋಯ್ತು. ಅದೇ ಟೈಮಲ್ಲಿ ಇವಳು ಮಾತಾಡೋದನ್ನೆಲ್ಲ ಗೋಯುನ್ ಬಂದು ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕ್ಲಾಸ್ ರೂಮ್ ಅಲ್ಲಿ ಇರೋ ಲಿಯೋನ್ ಬಂದು ಸ್ಟೂಡೆಂಟ್ಸ್ ಹತ್ರ ಎಲ್ಲ ನಿಜ ಹೇಳಕ್ಕೆ ಹೋದಾಗ ಅವರೆಲ್ಲ ಹೇಳ್ತಾರೆ, ಹಂಗಾದ್ರೆ ಇಷ್ಟು ದಿನ ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ರ, ನೀನೇ ಗೋಯುನ್ ಅನ್ಬಿಟ್ಟು ಎಲ್ಲಾರ ಹತ್ರ ಸುಳ್ಳು ಹೇಳಿದ್ಯಾ ಅಂತ ಕೇಳಿದಾಗ ಲಿಯೋನ್ ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದಕ್ಕೆ. ಇದನ್ನ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ, ಇವಾಗ ಕೂಡ ನಿಜ ಹೇಳ್ಬೇಕಂತಾನೆ ಬಂದಿದ್ದು, ಆದ್ರೆ ಅಷ್ಟರಲ್ಲಿ ಈ ತರ ಎಲ್ಲ ನಡೆದೋಯ್ತು. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಎಚ್ಚರ ಆದಾಗ ನಾನು ಗೋಯುನು ಸಿಯೋಲ್ಗೆ ಸೇರಿರೋದು ಅಂತ ಹೇಳಿ ನಾವು ಅಮ್ಮ ಕರ್ಕೊಂಬಂದ್ರು. ಅವಾಗ ನನಗೆ ನಿಜವಾಗ್ಲೂನೆ ಮೆಮೊರಿ ಲಾಸ್ ಆಗಿತ್ತು. ಆಮೇಲೆ ನನ್ನ ಮೆಮೊರೀಸ್ ವಾಪಸ್ ಬಂದ್ಮೇಲೆ ನಾನು ಅದನ್ನ ರಿಯಲೈಸ್ ಆಗೋಷ್ಟರಲ್ಲೇ ಇಷ್ಟೆಲ್ಲ ಆಗೋಯ್ತು. ನಿಮ್ಮ ಹತ್ರ ನಿಜ ಹೇಳ್ಬಾರ್ದು, ಮುಚ್ಚಿಡ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಂದಾಗ ಆ ಕ್ಲಾಸರ್ ಇರೋರು ಹಾನ್ ಕಡೆ ತಿರುಗ್ಬಿಟ್ಟು ನಿನಗೆ ನಿಜ ಗೊತ್ತಿತ್ತಾ ಅಂತ ಕೇಳಿದ್ರೆ ಅವ್ನು ಕೂಡ ಹೌದು ಅಂತ ಹೇಳ್ತಾನೆ. ಹಂಗಾದ್ರೆ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ಬಿಟ್ರ ಅನ್ನೋ ತರ ಅವ್ರು ನೋಡಿದಾಗ ಲಿಯೋನ್ ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಏನೇ ರೀಸನ್ ಆಗಿದ್ರು ನಾನು ಮಾಡಿರೋ ತಪ್ಪು, ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಗೋಯುನ ಮತ್ತೆ ಗಾಂಗ್ಸೋನ ತೋರಿಸ್ತಾರೆ. ಮಾತಾಡೋದೆಲ್ಲ ಇಲ್ಲ, ಬರೀ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಅವ್ಳು ಹಿಡ್ಕೊಂಡು ಹೊಡೆಯಕ್ಕೆ ಶುರು ಮಾಡ್ಬಿಟ್ಲು. ಮರ್ಯಾದಾಗ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ಇಷ್ಟೊತ್ತು ನೀನ್ ಮಾತಾಡಿದ್ದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ, ಇದ್ರೆ ನಾನು ಹೊರಗಡೆ ಬಿಟ್ಬಿಡ್ತೀನಿ, ಆಲ್ರೆಡಿ ನಿನ್ ಮೇಲೆ ಕೇಸ್ ಇದೆ, ಆಮೇಲೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಂಗೆ ಚೆನ್ನಾಗೇ ಗೊತ್ತು, ಬಾಯ ಮುಚ್ಕೊಂಡು ಡಿಲೀಟ್ ಮಾಡೋ ಅಂತ ಹೇಳ್ಬಿಟ್ರೆ ಅವಳಿಗೆ ಬೇರೆ ಆಪ್ಷನ್ ಇಲ್ಲ, ಸೈಲೆಂಟ್ ಆಗ್ಬಿಟ್ಲು. ಇನ್ನೊಂದ್ಸತಿ ನನ್ ಕಣ್ಮುಂದೆ ಕಾಣಿಸೋ ಕೆಲಸ ಇಟ್ಕೋಬೇಡ, ನಿನ್ ಕೆಲಸ ಎಷ್ಟೋ ನೀನ್ ನೋಡು, ಇನ್ನೊಂದ್ಸತಿ ಕಾಣಿಸ್ಕೊಂಡು ಅವಾಗ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಬೆದರ್ಸ್ಬಿಟ್ಟು ಹೋದಾಗ ಅವಳು ಹತ್ಕೊಂಡು ನಿಂತಿರ್ತಾಳೆ ಪಾಪ. ಇವಾಗ ಇನ್ನೊಂದ್ ಕಡೆ ಕ್ಲಾಸ್ ರೂಮ್ ಇಂದ ಹೊರಗಡೆ ಬಂದಿರೋ ಲಿಯೋನ್ ಮತ್ತೆ ಹಾನ್ ನ ತೋರಿಸ್ತಾರೆ. ಲಿಯೋನ್ ಸಪರೇಟ್ ಆಗಿ ಕೂತಿರ್ಬೇಕಾದ್ರೆ ಹಾನೆ ಬಂದು ಮಾತಾಡ್ಸೋದು. ಇವಳು ಹೇಳ್ತಾಳೆ, ತಪ್ಪಾಡೋದ್ ಮಾಡ್ಬಿಟ್ಟು ಸಾರಿ ಕೇಳೋದು ಕೂಡ ಒಂದು ತಪ್ಪೇ ಅಲ್ವಾ, ಜಸ್ಟ್ ನಮ್ಮನ್ನ ನಾವು ಸಮಾಧಾನ ಮಾಡ್ಕೊಳ್ಳೋದಕ್ಕೋಸ್ಕರ ಹತ್ರ ಕೇಳೋದು, ಆದ್ರೆ ನೋವಾಗಿರೋರ್ಗೆ ತುಂಬಾನೇ ನೋವಿರತ್ತಲ್ವಾ ಅಂತ ಹೇಳಿದಾಗ ಹಾನ್ ಹೇಳ್ತಾನೆ, ನೀನ್ ಹೇಳೋದು ನಿಜಾನೇ, ನಾನ್ ಕೂಡ ನಿನ್ ವಿಷಯದಲ್ಲಿ ಸಾರಿ ಕೇಳ್ಬೇಕು ಅಂತ ಎಷ್ಟೋ ಸತಿ ಅನ್ನಿಸ್ತು, ಆದ್ರೆ ನೀನ್ ಹೇಳಿದ್ದೆ ಕರೆಕ್ಟ್, ನನ್ನ ಬೆಟರ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ತಾನೇ ಸಾರಿ ಹೇಳೋದು, ಅದಕ್ಕೆ ನಿನ್ ಹತ್ರ ಹೇಳಿಲ್ಲ ಅಂದಾಗ ಅವಳಿಗೆ ನಗು ಬಂದ್ಬಿಡ್ತು. ಇದ್ರೂನು ನಾವ್ ಕೇಳಿಸ್ಕೊಂಬಾರ್ದಾಗಿರೋ ವಿಷಯನ ಕೇಳಿಸ್ಕೊಳ್ದೇ ಇರೋದೇ ಒಳ್ಳೇದಲ್ವಾ ಅಂತ ಇವಳು ಅಂದಾಗ ಕೇಳಿಸ್ಕೊಂಬೇಡ ತಗೋ ಅಂತ ಹೇಳಿ ಅವನ ಹಾಕೊಂಡಿರೋ ಹೆಡ್ ಫೋನ್ಸ್ ನ ತೆಗೆದು ಅವಳ ಕಿವಿಗೆ ಹಾಕ್ತಾನೆ. ಇವರಿಬ್ರು ಈ ತರ ಮಾತಾಡ್ತಾ ಇರೋದನ್ನ ಗಾಂಗ್ ದೂರದಿಂದ ನೋಡ್ತಾನೆ, ಸ್ವಲ್ಪ ಫೀಲ್ ಮಾಡೋ ತರನೇ ಇರುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಸಾಂಗ್ಜಾ ಮತ್ತೆ ಇಬ್ರು ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ಗೋಯಿನ್ ಬಂದು ಅವ್ರ ಕೈನ ಹಿಡ್ಕೊಂಡು ಹಾಯ್ ಅಂತ ಹೇಳಿದಾಗ ಸಾಂಗ್ಜಾಗೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಇವಾಗ ಬಂದಿರೋದು ಲಿಯೋನ ಅಥವಾ ಗೋಯುನ ಅಂತ ಕೇಳಿದಾಗ ನಾನ್ ಗೋಯುನೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂದಾಗ, ಕ್ಷಮಿಸೋದೇನು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಬೇರೆ ಕೇಳ್ತಾ ಇದೆಯಾ ಅಂದಾಗ, ಸರಿ ಸಾರಿ ಹೇಳದ್ನಲ್ಲ ಬಿಡಿ ಅಂದಾಗ, ಸರಿ ಆಯ್ತು, ಇದ್ರೂ ಪಾಪ ನಿನ್ ತಂಗಿ ಲಿಯೋನ್ಗೆ ಗಾಂಗ್ಸೋ ತುಂಬಾನೇ ತೊಂದ್ರೆ ಕೊಟ್ಟಿದ್ದಾಳಲ್ವಾ ಅಂದಾಗ, ತುಂಬಾನೇ ತೊಂದ್ರೆ ಕೊಟ್ಟಿದ್ದಾಳೆ, ಇದ್ರೂನು ಅವ್ರವ್ರು ಮಾಡಿರೋ ತಪ್ಪು ಕೆಲ್ಸಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕಲ್ವಾ, ಆದಷ್ಟು ಬೇಗ ಆಗುತ್ತೆ ಅಂದಾಗ ಸಂತೋಷವಾಗಿ ಮಾತಾಡ್ಕೊಂಡು ಕ್ಲಾಸ್ ಹೊರಗಡೆ ಹೋಗ್ತಾರೆ. ಆದ್ರೆ ಆಲ್ರೆಡಿ ಕ್ಲಾಸ್ ಅಲ್ಲಿ ಆ ಹೈಟ್ ಆಗಿ ಒಬ್ಬ ಇದ್ದ ಅಲ್ವಾ ಗೀಟೆ ಅಂತ, ಅವನು ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ತಾ ಇರುವಾಗ ಅವ್ಳ ಗರ್ಲ್ ಫ್ರೆಂಡ್ ಹೇಳ್ತಾರೆ, ಆದ್ರೆ ಗಾಂಗ್ಸೋ ಹೇಳಿದ ವಿಷಯ ಎಲ್ಲ ನಿಜಾನೇ ಅಲ್ವಾ, ಲ್ಯಾಪ್ಟಾಪ್ ವಿಷಯದಲ್ಲೂ ನಿಜ ಹೇಳಿದ್ಲು ನಾನಲ್ಲ ಅಂತ. ಅದಾದ್ಮೇಲೆ ಗೋಯುನ್ ಲಿಯೋನ್ ವಿಷಯದಲ್ಲಿ ಕೂಡ ಅವಳು ನಿಜಾನೇ ಅಲ್ವಾ ಹೇಳಿದ್ದು ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಗಾಂಗ್ಸೋ ಒಳಗಡೆ ಬಂದ್ಬಿಟ್ಲು. ಏನು ನನ್ ಬಗ್ಗೆ ತಾನೇ ಮಾತಾಡ್ತಾ ಇದ್ದೆ, ಹೇಳು ಪರವಾಗಿಲ್ಲ ಅಂತಂದ್ರೆ ಅವಳು ಸೈಲೆಂಟ್ ಆಗ್ಬಿಟ್ಲು. ಅದೇ ಟೈಮಲ್ಲಿ ಸಾಂಗ್ಜಾ ಒಳಗಡೆ ಬರ್ತಾಳೆ. ಸಾಂಗ್ಜಾ ಹೇಳ್ತಾಳೆ, ನಿಜಾನೇ ಅವ್ರು ಹೇಳಿದ್ದೆಲ್ಲ ನಿಜಾನೇ, ನಾನು ಒಪ್ಕೊಳ್ತೀನಿ, ಆದ್ರೂ ಯಾಕೆ ಇನ್ನು ಯಾರು ನಿನ್ನ ಹತ್ರ ಸೇರ್ತಾ ಇಲ್ಲ, ನಿನ್ನ ಹತ್ರ ಎಲ್ಲರೂ ಅಷ್ಟೊಂದು ಟಫ್ ಆಗಿ ನಡ್ಕೊಳ್ತಿದಾರೆ ಅಂತ ಅದಕ್ಕೆ ಏನ್ ಅರ್ಥ ಅಂತ ನಿನ್ಗೆ ಗೊತ್ತಾಯ್ತಾ ಅಂದ್ರೆ ಗಾಂಗ್ಸೋಗೆ ಅರ್ಥ ಆಗದೆ ನಿಂತಿರ್ತಾಳೆ. ಯಾವಾಗೂ ನೀನೇ ಕರೆಕ್ಟ್ ಅಂತ ನೀನ್ ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತೀಯಾ, ನಿನ್ ಪರವಾಗಿ ಯಾರಾದ್ರೂ ಮಾತಾಡ್ತಾರ ಅಂತ ನೀನ್ ವೇಟ್ ಮಾಡ್ತೀಯಾ, ಅದು ತುಂಬಾ ದೊಡ್ಡ ತಪ್ಪು, ನೀನ್ ಕರೆಕ್ಟ್ ಆಗಿದ್ಯಾ ಅಂತ ನೀನ್ ನೋಡಿದ್ರೇನೆ ಸಾಕು, ನಿನ್ಗೋಸ್ಕರ ಫ್ರೆಂಡ್ಸ್ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋದಾಗ ಕ್ಲಾಸ್ ರೂಮ್ ಅಲ್ಲಿ ಇರೋರೆಲ್ಲ ಸಾಂಗ್ಜಾ ಸೂಪರ್ ಆಗಿ ಮಾತಾಡದ್ಲು ಅಂತ ಕ್ಲಾಪ್ ಮಾಡ್ತಾರೆ. ಈಗ ಆಫೀಸ್ ರೂಮ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಗೋಯಿನ್ ಅವರಮ್ಮನ ಮತ್ತೆ ಗಾಂಗ್ಸೋ ಅವರಮ್ಮನ ಇಬ್ಬರನ್ನು ಕರ್ಸಿರ್ತಾರೆ. ಅಲ್ಲಿ ಪ್ರಿನ್ಸಿಪಲ್ ಮತ್ತೆ ಪಿಟಿ ಟೀಚರ್ ಇರ್ತಾರೆ. ಆಕ್ಚುಲಿ ಏನ್ ನಡೀತಾ ಇದೆ ಅಂದ್ರೆ ಆಡಿಯೋನ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ಗಾಂಗ್ಸೋ ಬಂದು ಬೆದರಿಸಿ ಮಾತಾಡಿರ್ತಾಳಲ್ಲ, ಅದನ್ನ
ಕೊಟ್ಟು ಅವಳು ತುಂಬಾನೇ ರೂಡ್ ಆಗಿ ನಡ್ಕೊಂತಾ ಇದ್ದಾಳೆ, ಮಕ್ಕಳೆಲ್ಲ ಸುಮ್ನೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಇವ್ರು ಕಂಪ್ಲೇಂಟ್ ಮಾಡಿದಾಗ ಗಾಂಗ್ಸ್ ಅವ್ರಮ್ಮ ಬೈಟ್ಕೊಂಡ್ ಸುಮ್ನೆ ಹೇಳ್ದೆ, ಇವ್ರ ಮಕ್ಕಳು ಮಾತ್ರ ಏನು ಕಡಿಮೆನಾ, ಅವ್ರು ಟ್ವಿನ್ಸು, ಆದ್ರೆ ಟ್ವಿನ್ಸು ಅಂತ ಹೇಳೋದನ್ನ ಮುಚ್ಚಿಟ್ಬಿಟ್ಟು ಒಬ್ರು ತಪ್ಪಿದ್ರೆ ಒಬ್ರು ಸ್ಕೂಲ್ಗೆ ಬರ್ತಾ ಇದಾರೆ, ಇವ್ರು ಮಾಡೋದೆಲ್ಲ ತಪ್ಪಲ್ವಾ ಅಂತ ಹಾಕೊಟ್ಬಿಟ್ರು. ಇದಕ್ ಮೇಲೆ ಅವ್ರೇನ್ ಮಾತಾಡಕ್ಕಾಗುತ್ತೆ. ಇದ್ರೂನು ಗಾಂಗ್ಸ್ ಅವ್ರಮ್ಮ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾ ಇದ್ರು ನೋಡ್ಬಿಟ್ಟು ಗೋಯಿನ್ ಅವ್ರಮ್ಮ ಹೇಳ್ತಾರೆ, ನನಗೆ ಇವಾಗ ಅರ್ಥ ಆಗ್ತಿದೆ ನಿಮ್ ಹುಡುಗಿ 18 ವರ್ಷದ ಹುಡುಗಿ ತರ ಯಾಕೆ ಆಡ್ತಾ ಇಲ್ಲ ಅಂತ. ನೀವೇ ಈ ತರ ಇರುವಾಗ ನಿಮ್ ಮಗಳು ಹಿಂಗಿರ್ತಾಳೆ, ನಾನ್ ನಿಮ್ ಮಗಳ ಬಗ್ಗೆ ಅಯ್ಯೋ ಪಾಪ ಅನ್ಬೇಕು ಅಂದಿದ ತಕ್ಷಣ ಈ ಮಗೆ ಕೋಪ ಬಂದ್ಬಿಡ್ತು. ಆದ್ರೂ ಏನು ಮಾತಾಡಲ್ಲ, ಅವ್ರಲ್ಲಿಂದ ಹೊರಟೋಗ್ತಾರೆ. ಆಮೇಲೆನೆ ಲಿಯೋನ್ ಮೇಲೆ ಮತ್ತೆ ಗೋಯಿನ್ ಮೇಲೆ ಇಬ್ಬರ ಮೇಲೇನು ಸ್ಕೂಲ್ ಕಮಿಟಿ ಆಕ್ಷನ್ ತಗೊಳ್ತಾರೆ ಅನ್ನೋ ತರ ಒಂದು ನೋಟಿಸ್ ಬೋರ್ಡ್ ನ ಹಾಕ್ಬಿಟ್ರು. ಆಕ್ಚುಲಿ ಗಾಂಗ್ಸೋ ಮೇಲೆ ಕೂಡ ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ, ಆದ್ರೆ ಇವ್ರು ಬಂದು ಅವಳು ಜಸ್ಟ್ ಹತ್ರ ಬೆದರ್ಸಿರೋದೇ ತಾನೆ, ಅವಳಿನ ಸ್ಕೂಲ್ ರೂಲ್ಸ್ ನ ಏನು ಬ್ರೇಕ್ ಮಾಡಿಲ್ವಲ್ಲ, ಅದನ್ನ ಬ್ರೇಕ್ ಮಾಡಿರೋದು ಇವ್ರಿಬ್ರು ಮಕ್ಕಳ ಮೇಲೆ ಮಾತ್ರನೇ ನೀವು ಆಕ್ಷನ್ ತಗೋಬೇಕನ್ನೋ ತರ ಮಾತಾಡಿದಕ್ಕೆ ಬೇರೆ ವಿಧಿ ಇಲ್ದೆ ಈ ತರ ಹಾಕ್ಬಿಟ್ರು. ಈಗ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ, ಪಿಟಿ ಟೀಚರ್ ಕಿಮ್ ಸರ್ ಸ್ಕೂಲ್ ಬಿಟ್ಟು ಹೋದ್ರಲ್ಲ, ಅದರಿಂದ ಆ ಪ್ಲೇಸ್ ಗೆ ಬೇರೆ ಅವ್ರನ್ನ ಕರ್ಕೊಂಡ್ ಬಂದು ನಿಲ್ಸಿರ್ತಾರೆ. ಆ ಟೀಚರ್ ಕೂಡ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದಾದ್ಮೇಲೆ, ಇಲ್ಲಿ ನೋಡಿ ನಾನೇ ನಿಮ್ಗೆ ಇನ್ಮೇಲೆ ಮ್ಯಾಥ್ಸ್ ಟೀಚರ್, ನಿಮ್ಗೆ ಏನೇ ಡೌಟ್ ಇದ್ರು ಯಾವ್ದೇ ಟೈಮಲ್ಲಿ ಏನೇ ಡೌಟ್ ಮಾಡ್ಬೇಕಂದ್ರು ನಾನ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ, ಆದ್ರೆ ನನ್ನ ಹತ್ರ ಓದೋರು ಯಾರು ಬೇರೆ ಹತ್ರ ಟ್ಯೂಷನ್ ಗೆ ಹೋಗ್ಬಾರ್ದು, ಮುಖ್ಯವಾಗಿ ನೀವು ಪಾಸ್ ಆಗೋ ಜವಾಬ್ದಾರಿ ನಂದು ಅನ್ನೋ ತರ ಹೇಳ್ತಾರೆ. ಈಗ ಕಿಮ್ ಸರ್ ಬಂದು ಇನ್ನೊಂದು ಟ್ಯೂಷನ್ ಅಲ್ಲಿ ಅವ್ರು ಕ್ಲಾಸ್ ಮಾಡ್ತಾ ಇರೋದು, ಅಲ್ಲಿ ಬಂದು ನಿಂತ್ಕೊಂಡಿದ ತಕ್ಷಣ ಅಲ್ಲಿ ಕೂಡ ಗಾಂಗ್ ಬಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅವ್ರಿಗೆ ನಗು ಬಂದ್ಬಿಡ್ತು. ಆಮೇಲೆ ಹೊರಗಡೆ ಕರ್ಕೊಂಡ್ ಬಂದು ಮಾತಾಡಿದಾಗ, ಯಾಕೋ ನನ್ ಕ್ಲಾಸ್ ನ ಮಿಸ್ ಮಾಡ್ಕೊಂಡ ಅಂದಾಗ, ಹ್ಞೂ ಸರ್ ನಿದ್ದೆ ಮಾತ್ರೆಗೆ ಸಮ ಗೊತ್ತಾ ನೀವು ಕ್ಲಾಸ್ ಮಾಡೋದು, ಇಷ್ಟು ದಿನ ನನಗೆ ಕ್ಲಾಸ್ ಅಲ್ಲಿ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಇವಾಗ ನೋಡಿ ಬಂದ್ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತು ಅಂದಾಗ ಆ ಸರ್ಗೆ ನಗು ಬಂದ್ಬಿಡ್ತು. ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಹಾನ್ ಬಂದು ನಾನು ಈ ಸತಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ, ಆ ಸರ್ ಬಂದು ಬೇಡ ಕಣೋ, ನೀನ್ ಎಷ್ಟೇ ಈಗ ರಿಕವರಿ ಆಗಿದ್ಯಾ ಅಂದ್ರೇನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಷ್ಟು ನಿನ್ ಕೈಲಿ ಆಗಲ್ಲ ಅಂತಂದಾಗ ಅವನಂತಾನೆ, ನಾನೇನು ಮೆಡಲ್ ಗೆಲ್ಲೋದಕ್ಕೋಸ್ಕರ ಹೇಳ್ತಾ ಇಲ್ಲ ಸರ್, ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಲ್ವಾ ಅಂತ ಹೇಳಿದಾಗ, ಆಮೇಲೆ ಡಿಸಪಾಯಿಂಟ್ ಆಗ್ತೀಯ ಅಂದ್ರೆ ಅದೆಲ್ಲ ನಾನು ನೋಡ್ಕೊಂಡಿರೋದೆ ಸರ್, ಪರವಾಗಿಲ್ಲ ಬಿಡಿ ಅಂತ ಹೇಳಿ ಈಗ ಲಿಯೋನ್ಗೆ ಮೆಸೇಜ್ ಮಾಡಕ್ಕೆ ಅಂತ ಹೋಗ್ತಾನೆ. ಹೆಂಗ್ ಮೆಸೇಜ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಮ್ ಔಟ್ ಅಂತ ಹೇಳಿ ಟೈಪ್ ಮಾಡಿದವನು ಅವ್ರ ಫ್ರೆಂಡ್ ಬಂದು ಮಾತಾಡ್ಸಿದ ತಕ್ಷಣ ಅನ್ಕೊಳ್ದೆ ಮೆಸೇಜ್ ಹೊಟ್ಟೋಯ್ತು, ತಲೆ ಹೊಡ್ಕೊಂತಾ ಇರ್ತಾನೆ. ಆಮೇಲೆ ಲಿಯೋನ್ ಕಡೆಯಿಂದಾನೆ ಮೆಸೇಜ್ ಬರುತ್ತೆ, ನಾನು ಈ ತರ ಟ್ಯೂಷನ್ ಅಲ್ಲಿ ಇದೀನಿ ಅಂತ. ಅಷ್ಟೇ ಖುಷಿಯಾಗಿ ಬ್ಯಾಗ್ ತಗೊಂಡು ಅಲ್ಲಿಗೆ ಓಡೋಗ್ತಾನೆ. ಇದೇ ಟೈಮಲ್ಲಿ ಇಲ್ಲಿ ಅವಳು ಕೂಡ ಅದೇ ಟ್ಯೂಷನ್ ಅಲ್ಲೇ, ಕಿಮ್ ಸರ್ ಇದ್ರಲ್ಲ ಅದೇ ಟ್ಯೂಷನ್ ಅಲ್ಲೇ ಇವಳು ಕೂಡ ಓದ್ತಾ ಇರೋದು. ಅಲ್ಲಿಂದ ಹೊರಗಡೆ ಬಂದಾಗ ಗಾಂಗ್ ನ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ಲು, ನೀನೇನೋ ಮಾಡ್ತಾ ಇದೀಯ ಇಲ್ಲಿ ಅಂದಾಗ, ನಿನ್ಗೋಸ್ಕರ ಏನು ಬಂದಿಲ್ಲ ಟ್ಯೂಷನ್ಗೋಸ್ಕರ ಬಂದೆ ಅಂದಾಗ ಇವಳು ಅಂತಾಳೆ, ಯಾಕೆ ಕ್ಲಾಸ್ ಅಲ್ಲಿ ನಿದ್ದೆ ಮಾಡೋದ್ ಸಾಲ್ದ, ಇಲ್ಲೂ ಬಂದ್ ನಿದ್ದೆ ಮಾಡ್ಬೇಕಂದಾಗ ಅವ್ನ್ಗೆ ನಗು ಬಂದ್ಬಿಡ್ತು. ಸರಿ ಬಾ ಹೋಗೋಣ ಅಂತ ಅವ್ಳ ಕೈನ ಇಟ್ಕೊಂಡಂಗೆ ಮಾತಾಡ್ಕೊಂಡು ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೊರಗಡೆನೆ ಹಾನ್ ವೇಟ್ ಮಾಡ್ತಾ ಇರ್ತಾನೆ. ಹಾನ್ ನೋಡಿದ ತಕ್ಷಣ ಹಾನ್ಗೂ ಮತ್ತೆ ಕ್ಲಾಶ್ ಆಗುತ್ತೆ. ನೀನೇನೋ ಮಾಡ್ತಾ ಇದೀಯ ಇಲ್ಲಿ ಅಂದಾಗ, ಏನಕ್ ಬಂದ್ನಾ, ಲಿಯೋನ್ ಮನೆ ನಮ್ ಪಕ್ಕದಲ್ಲೇ ಇರೋದು, ಅವಳನ್ನ ಕರ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡ್ ಹೋಗ್ಬೇಕಾದ್ರೆ ಗಾಂಗ್ ಬಿಡ್ತಾ ಇಲ್ಲ ನಾನೇ ಕರ್ಕೊಂಡ್ ಹೋಗ್ತೀನಿ ಅಂತ ಅವನೊಂದ್ ಕಡೆ ಹಿಡ್ಕೊಂತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ನೀವಿಬ್ರು ಇಲ್ಲೇ ಕಿತ್ತಾಡ್ಕೊಂಡು ನಿಂತ್ಕೊಂಡಿರಿ, ನಾನು ಒಬ್ಳೆ ಹೋಗ್ತೀನಿ ಮನೆಗೆ ಅಂತ ಹೇಳಿ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಟೋದ್ಲು. ಅವಳಿಂದಗಡೆ ಗಾಂಗ್ ಫಾಲೋ ಮಾಡ್ಬೇಕಂತ ನೋಡಿದ್ರೆ ಹಾನ್ ಬಿಡ್ತಾ ಇಲ್ಲ, ಹಂಗೆ ಒಬ್ರಿಗೊಬ್ರು ಗುರಾಯಿಸ್ಕೊಳ್ತಾರೆ. ಈಗ ಲಿಯೋನ್ ಅವರ ಮನೇಲಿ ತೋರಿಸ್ತಾರೆ. ಅವ್ರಮ್ಮ ಹೇಳ್ತಾರೆ, ನೀವು ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬಿಟ್ಟಿದ್ದೀರಾ ಮಕ್ಳ, ಇದಕ್ ಮೇಲೆ ನಿಮ್ಗ ಕಷ್ಟನ ಕೊಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ, ನಾನು ಶಾಪ್ ನ ಕೂಡ ಕ್ಲೋಸ್ ಮಾಡ್ತಾ ಇದೀನಿ, ನಾವು ಬೇರೆ ಹತ್ರ ಸ್ಕೂಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಜಾಗ ಹೊರಟೋಗಣ್ವಾ ಅಂದಾಗ ಇಬ್ರು ಓಕೆ ಅಂತ ಹೇಳ್ತಾರೆ. ಆದ್ರೆ ಗೋಯಿನ್ ಇನ್ನೊಂದ್ ವಿಷಯ ಕೂಡ ಹೇಳ್ತಾಳೆ, ನನಗೆ ಬೇರೆ ಹತ್ರ ಓದ್ಬೇಕು ಅಂತ ಅನಿಸ್ತಾ ಇದೆ ಅಮ್ಮ, ಈಗ ನಾನು ಒಬ್ಳೆ ಅಲ್ವಲ್ಲ, ಲಿಯೋನ್ ಕೂಡ ಇದ್ದಾಳೆ, ಲಿಯೋನ್ ನಿಮ್ ಜೊತೆ ಇರ್ತಾಳೆ ಅಂತ ಹೇಳಿದಾಗ ಅವ್ರಮ್ಮಗೆ ಸ್ವಲ್ಪ ಶಾಕ್ ಆಗುತ್ತೆ. ಬಟ್ ಎಲ್ಲಿ ಏನು ಅಂತ ಹೇಳಿಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲೂ ಅಷ್ಟೇ ಅವ್ರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಗಾಂಗ್ ಊಟ ತಗೊಂಡ್ ಹೋಗೋದ್ರ ನೋಡ್ಬಿಟ್ಟು ಗೋಯುನು, ಬಾ ನಮ್ ಜೊತೆ ಕುತ್ಕೊಂಡು ಊಟ ಮಾಡೋ ಅಂದ್ರೆ ಅವ್ನಿಲ್ಲ ಬೇಡ ಅಂದ್ರೆ ಬಾಯ್ ಮುಚ್ಕೊಂಡ್ ಕುತ್ಕೊಳ್ಳೋ ಅಂತ ಒಂದ್ ಸೌಂಡ್ ಕೊಟ್ಟಿದ್ದಷ್ಟೇ ಸೈಲೆಂಟ್ ಆಗಿ ಬಂದು ಕುತ್ಕೊಂತಾನೆ. ಆಮೇಲೆ ಗೋಯುನ್ ಹೇಳ್ತಾಳೆ, ನಾನ್ ಸ್ಕೂಲ್ ಇಂದ ಟ್ರಾನ್ಸ್ಫರ್ ತಗೊಳ್ತಾ ಇದೀನಿ ಅಂತ. ಅವ್ರಿಬ್ರಿಗೂ ಸಖತ್ ಶಾಕ್ ಆಗುತ್ತೆ, ಯಾಕೆ ಎಲ್ಲಿಗೆ ಹೋಗ್ತಾ ಇದೀಯ ಅಂದಾಗ ಬೇರೆ ಹತ್ರ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಇಷ್ಟೊತ್ತು ಇವಳು ಮಾತ್ರ ಟ್ರಾನ್ಸ್ಫರ್ ತಗೊಂಡಿರೋದು ಅಂತ ಗಾಂಗ್ ಅನ್ಕೊಂಡಿರೋದು, ಬಟ್ ನಾನು ಮತ್ತೆ ಲಿಯೋನ್ ಇಬ್ರು ಹೋಗ್ತಿದೀವಿ ಅಂತ ಹೇಳಿದ ತಕ್ಷಣ ಗಾಂಗ್ ಒಂಥರ ಮುಖನೇ ಚೇಂಜ್ ಆಗೋಯ್ತು. ಇವಳು ಹೇಳ್ತಾಳೆ, ಅಷ್ಟ್ ಮಾತ್ರ ಅಲ್ಲ, ನನ್ನ ಸ್ಟಡೀಸ್ ನಾನು ಅಬ್ರಾಡ್ ಅಲ್ಲಿ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದೀನಿ ಅಂದಾಗ ಎಲ್ಲಿ ಏನು ಅಂತ ಕೇಳಿದ್ರೆ ಅವಳು ಅದನ್ನ ಹೇಳಿಲ್ಲ. ಅಟ್ಲೀಸ್ಟ್ ನಾನು ಇರೋವರ್ಗಾದ್ರೂ ಚೆನ್ನಾಗಿ ಮಾತಾಡಿ ಅಂದಾಗ ಖುಷಿಯಾಗಿ ಮಾತಾಡ್ತಾರೆ. ಆದ್ರೆ ನೀವು ಸ್ಕೂಲಿಂದ ಟ್ರಾನ್ಸ್ಫರ್ ಆಗೋದಕ್ಕೂ ಮುಂಚೆ ಒಂದ್ಸತಿ ಲಿಯೋನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ, ಲಿಯೋನ್ನ ಕರ್ಕೊಂಡ್ ಬಂದಾಗ ಇವಳು ಹೂ ಅಂತಾಳೆ. ಬಟ್ ಗಾಂಗ್ ಏನು ಮಾತಾಡಲ್ಲ, ಊಟ ತಟ್ಟೆ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಗಾಂಗು ಮತ್ತೆ ಲಿಯೋನ್ ಸಪರೇಟ್ ಆಗಿ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆದಾಗ ಗಾಂಗ್ ಹೇಳ್ತಾನೆ, ನೀ ಟ್ರಾನ್ಸ್ಫರ್ ಆಗ್ತಾ ಇದೀಯ ಅಂತ ಕೇಳ್ಪಟ್ಟೆ, ತುಂಬಾನೇ ಖುಷಿ, ನೀನ್ ನನ್ನ ತುಂಬಾ ಮಿಸ್ ಮಾಡ್ಕೊಳ್ತೀಯಲ್ವಾ ಅಂತ ಕೇಳಿದಾಗ ಇವಳು ಏನೇನೋ ಹೇಳ್ತಾಳೆ, ಇದುವರೆಗೂ ನೀ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದ್ದೆ ಹಂಗೆ ಅಂತ. ಅದಕ್ಕೆ ಗಾಂಗ್ ಹೇಳ್ತಾನೆ, ಅದೆಲ್ಲ ಏನು ಬೇಕಾಗಿಲ್ಲ, ಅದೆಲ್ಲ ನಂಗೆ ಚೆನ್ನಾಗೇ ಗೊತ್ತು, ನೀನ್ ನನ್ನ ಮಿಸ್ ಮಾಡ್ಕೊಂತೀಯ ಇಲ್ವಾ ಅಷ್ಟ್ ಮಾತ್ರ ಹೇಳು ಅಂದಾಗ ಇವಳು ಅಂತಾಳೆ, ರಿಯಲಿ ಸಾರಿ ಗಾಂಗ್, ನೀನ್ ನನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆಯೋ ನನ್ ಕೈಲಿ ನಿನ್ನ ಆ ರೀತಿಯಲ್ಲಿ ನೋಡಕ್ ಆಗ್ತಾ ಇಲ್ಲ, ನೀನ್ ನನಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ ತರ ಅಂತ ಹೇಳ್ಬಿಟ್ಲು. ಅದು ಗಾಂಗು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಗಾಂಗ್ ಹೇಳ್ತಾನೆ, ನೀನ್ ಇದೇ ತರ ಆನ್ಸರ್ ಮಾಡ್ತೀನಿ ಅಂತ ನಂಗೆ ಚೆನ್ನಾಗೇ ಗೊತ್ತು, ಇವಾಗಲ್ಲ ಫಸ್ಟ್ ನನ್ಗೆ ಗೊತ್ತು, ಸರಿ ಬಾ ಟೈಮ್ ಆಯ್ತು ಹೋಗೋಣ ಅಂತ. ಅವಳು ಬರ್ತಿದ್ದಾಳ ಅಂತ ಕೂಡ ತಿರುಗ್ ನೋಡಿಲ್ಲ, ಸೈಲೆಂಟ್ ಆಗಿ ಬ್ಯಾಗ್ ತಗೊಂಡು ಪಾಪ ಬೇಜಾರಲ್ಲ ಅವನಲ್ಲಿಂದ ಹೊರಟೋಗ್ತಾನೆ. ಅವಳಿಗೂ ತುಂಬಾನೇ ಫೀಲ್ ಆಗುತ್ತೆ. ಇನ್ನೊಂದ್ ಕಡೆ ಗೋಯಿನು ಮತ್ತೆ ಹಾನ್ ಇಬ್ರು ಮಾತಾಡ್ಕೊಳ್ತಾರೆ. ಗೋಯಿನ್ ಹೇಳ್ತಾಳೆ, ಇತರ ಟ್ರಾನ್ಸ್ಫರ್ ಹೋಗ್ತಾ ಇದೀನಿ ಅಂದಾಗ ಹಾನ್ ಹೇಳ್ತಾನೆ, ಪರವಾಗಿಲ್ಲ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ, ಅದ್ರಲ್ಲಿ ನಾನಿಲ್ಲ ಅಂತ ಹೇಳಿ ತಲೆರಟೆ ಮಾಡಕ್ ಹೋಗ್ಬೇಡ, ಹುಷಾರಾಗಿರು ಅಂದಾಗ ಅವಳು ಕೂಡ ಸರಿ ಹುಷಾರಾಗೇ ಇರ್ತೀನಿ, ನೀನು ಪರವಾಗಿಲ್ಲ ಕಣೋ, ಎಲ್ಲರೂ ಎಲ್ಲದ್ರಲ್ಲೂ ಗ್ರೇಟ್ ಆಗಿರ್ಬೇಕು ಅಂತ ಹೇಳಕ್ ಆಗಲ್ಲ, ನಿನಗೆ ನ್ಯಾಯವಾಗಿ ಓದ್ ಬರಲ್ಲ ಅಂದ್ರೂ ಸ್ವಿಮ್ಮಿಂಗ್ ಅಲ್ಲಿ ನೀನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ, ಸ್ವಿಮ್ಮಿಂಗ್ ಅಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತೀಯ, ನನಗೆ ಅದಕ್ಕೆ ಖುಷಿ ಅಂತ ಹೇಳಿ ಇಬ್ರು ಸಂತೋಷವಾಗಿ ಮಾತಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಗಾಂಗ್ಸ್ ಅವ್ರ ಮನೇಲಿ
ತೋರಿಸ್ತಾರೆ. ಅವ್ರ ಅಪ್ಪಗಂತೂ ಸಕ್ಕ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಗಾಂಗ್ಸೋ ಮೇಲೆ. ಬಂದಿದ್ ಫೋರ್ಸ್ಗೆ ಸಕ್ಕದಾಗಿ ಅವ್ರ ಮೇಲೆ ಕೂಗಾಡ್ತಾರೆ. ಯಾಕಂದ್ರೆ ಇವಳ ಮೇಲೆ ಈಗ ಒಂದು ವೆಬ್ಸೈಟ್ ಅಲ್ಲಿ ಪೋಸ್ಟ್ ಬಂದಿರತ್ತಲ್ಲ, ಟೋಕಿನ್ ಸ್ಕೂಲ್ ಅಲ್ಲಿ ಒಂದು ಹುಡುಗಿ ಸಾಯಕ್ಕೆ ಕಾರಣ ಗಾಂಗ್ಸೋನೆ ಅಂತ. ಆದ್ರಿಂದ ಅವ್ರ ಅಪ್ಪಗೆ ಈಗ ಒಂದು ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ರಲ್ಲ, ಲಾಯರ್ ಎಲೆಕ್ಷನ್ ಅಲ್ಲಿ, ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಮೀನ್ಸ್ ಇವ್ರಿಗೆ ಸೀಟ್ ಸಿಗ್ಲಿಲ್ಲ. ಅದರಿಂದ ಅವಳ ಮೇಲೆ ಸಕ್ಕದ ಕೂಗಾಡ್ತಾರೆ. ನಿನ್ನಿಂದ ನಾನು ತಲೆ ಎತ್ಕೊಂಡು ತಿರ್ಗಕ್ ಕೂಡ ಆಗ್ತಾ ಇಲ್ಲ. ಇನ್ನೊಂದ್ಸತಿ ಏನಾದ್ರು ಈ ಕೆಲಸಗಳು ಮಾಡದೆ ನನ್ಗೆ ಏನಾದ್ರು ಕಿವಿಗ್ ಬಿತ್ತು ಅಂತ ಇಟ್ಕೋ, ಮಗಳಂತ ಕೂಡ ನೀನು ನೋಡಲ್ಲ ಅಂತ ಬೈತಾರೆ. ಅವ್ರ ಅಮ್ಮನ ಹೆಂಗೋ ಸಮಾಧಾನ ಮಾಡಿ ಆಚೆ ಕರ್ಕೊಂಡು ಹೋಗೋದು. ಅವಳಂತೂ ಮನ್ಸೋಡೋದಕ್ಕೆ ಕುತ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಅವ್ಳು ಮಾಡಿದ ತಪ್ಪಂತ ಇವಾಗ ಫೀಲ್ ಮಾಡ್ತಿದ್ದಾಳೇನೋ. ಇನ್ನೊಂದ್ ಕಡೆ ಲಿಯೋನ್ ಬಂದು ಅವ್ರ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಬೇರೆ ಯಾರು ಸಾಂಗ್ಜಾ ಮತ್ತೆ ಲಿ ಅವ್ರ ಮನೆಗೆ ಹೋಗಿರೋದು. ಆತರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜಾಲಿಯಾಗಿರ್ಬೇಕಾದ್ರೆ ಆಗ ಅವಳಿಗೆ ಗಾಂಗ್ಸೋ ನಂಬರ್ ಇಂದ ಒಂದು ಮೆಸೇಜ್ ಬರುತ್ತೆ, ನಾನು ಇನ್ನ ನಾಳೆ ಮೀಟ್ ಮಾಡ್ಬೇಕು ಅಂತ. ಅದೇ ತರ ಬಂದು ಮೀಟ್ ಮಾಡಿದಾಗ ಗಾಂಗ್ಸೋ ಹೇಳ್ತಾಳೆ, ಆಕ್ಚುಲಿ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಂತಾನೆ ಕರೆದಿದ್ದು. ನೀನ್ ಅನ್ಕೊಂಡಿರೋ ತರ ನಿನ್ಗೆ ಸಂಬಂಧಪಟ್ಟಿರೋ ವಿಡಿಯೋ ನನ್ನ ಹತ್ರ ಯಾವ್ದು ಇಲ್ಲ. ಅವತ್ತು ನಿಮ್ಮ ಅಕ್ಕ ಫೋನ್ ನ ಹೊಡೆದಾಕ್ಬಿಟ್ಲಲ್ಲ, ಅವತ್ತೇ ಎಲ್ಲ ಎರೇಸ್ ಆಗೋಯ್ತು. ಆದ್ರೆ ಇದನ್ನ ಬಿಟ್ಟು ನಿನ್ನ ನಂಬ್ಸಕ್ಕೆ ನನ್ನ ಹತ್ರ ಏನು ಇಲ್ಲ. ನಂಬಿದ್ರೆ ನಂಬೋದು, ಇಲ್ಲ ಅಂದ್ರೆ ನೀನಿಷ್ಟ. ಮತ್ತೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಅಂತ ಕೂಡ ನೀನ್ ವೇಟ್ ಮಾಡ್ಬೇಡ. ನಾನ್ ಮಾಡಿರೋ ತಪ್ಪು ಅಂತ ನನ್ಗೆ ರಿಯಲೈಸ್ ಆಗಿದೆ. ಸಾರಿ ಕೇಳೋದ್ರಿಂದ ಯಾವ್ದು ಚೇಂಜ್ ಆಗ್ಬಿಡೋದಿಲ್ವಾ ಅಂದಾಗ ಲಿಯೋನ್ ಹೇಳ್ತಾಳೆ, ನೀನ್ ಯಾವ ತರ ಫೀಲ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ಒಂದೇ ಒಂದ್ ವಿಷಯದಲ್ಲಿ ಮಾತ್ರ ನಾನು ನಿನ್ಗೆ ಸಮಾಧಾನ ಮಾಡ್ಬೋದು. ನೀನ್ ಮಾಡಿದ ತಪ್ಪು ಅಂತ ನೀನ್ ರಿಯಲೈಸ್ ಆಗಿದ್ದೆ ಸಾಕು, ನಾನ್ ಬದುಕಿದೀನಲ್ವಾ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಇದರಿಂದ ಗಾಂಗ್ಸೋಗೂ ತುಂಬಾನೇ ಬೇಜಾರಾಗೋಯ್ತು. ಅತ್ಕೊಂಡ್ ಹಂಗೆ ಕೂತಿರ್ತಾಳೆ. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಇವತ್ತೇನೋ ಆಶ್ಚರ್ಯ, ಕ್ಲಾಸ್ ಅಲ್ಲಿ ನಿದ್ದೆನೆ ಮಾಡಿಲ್ಲ ಸರ್, ಕುತ್ಕೊಂಡೇ ಇರ್ತಾರೆ. ಆ ಕಿಮ್ ಸರ್ ಕೂಡ ಕ್ಲಾಸ್ ಎಲ್ಲ ಮುಗಿಸ್ಬಿಟ್ಟು ತಿರುಗ್ ನೋಡೋಷ್ಟ್ರಲ್ಲಿ ಇವ್ ನಂಗೆ ಕುತ್ಕೊಂಡಿರೋದ್ ನೋಡ್ಬಿಟ್ಟು, ಏನಪ್ಪಾ ಇವತ್ತು ಹಿಂಗ್ ಕುತ್ಕೊಂಡಿದ್ಯಾ, ನಿದ್ದೆ ಬಂದಿಲ್ವಾ ನಿನ್ಗೆ ಅಂದಾಗ, ಇಲ್ಲ ಸರ್ ಸುಮ್ನೆ ಅಂತ ಹೇಳಿದ್ರೆ, ಇಲ್ಲ ಏನೋ ತಪ್ಪಿದೆ, ಏನ್ ವಿಷಯ ಹೇಳು ಅಂದಾಗ, ಏನಿಲ್ಲ ನಿಮಗ್ ತುಂಬಾ ಇಷ್ಟವಾದದ್ದು ಒಂದು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಬದುಕಿರ್ತೀರಾ ಅನ್ನೋ ತರ ಕೇಳಿದಾಗ ಅವ್ರಂತಾರೆ, ಬದುಕ್ಲೇಬೇಕಪ್ಪ, ಇಷ್ಟವಾಗಿದ್ ಸಿಕ್ಕಿಲ್ಲ ಅಂದ್ರೆ ಏನೋ ಇನ್ನೊಂದ್ರ ಮೇಲೆ ನಮ್ಗೆ ಆಸೆ ಬಂದೇ ಬರುತ್ತೆ, ನಾವ್ ಇರ್ಲೇಬೇಕು ಅಂತ ಹೇಳಿದಾಗ ಅವ್ನ್ ಹೇಳ್ತಾನೆ, ಆದ್ರೆ ಅವಳಿಗೆ ಬೇರೆಯವ್ರಂದ್ರೆ ಇಷ್ಟ ಅಲ್ವಾ, ನಾನ್ ಅವಳ ಮೇಲೆ ಹೆಂಗ್ ಇಷ್ಟನ ದೂರ ಮಾಡ್ಕೊಳ್ಳೋದು ಅಂತ ಕೇಳಿದಾಗ, ಇಲ್ ನೋಡು ನೀನ್ ಅವಳನ್ನ ಬಿಟ್ಟು ಬದುಕೋ ಅಷ್ಟು ಶಕ್ತಿ ನಿನ್ನಲ್ಲಿದೆ. ಆದ್ರೆ ಅವ್ಳ ನೆನಪುಗಳಿಂದ ನಿನ್ನ ದೂರ ಆಗೋದಕ್ಕಾಗೋದಿಲ್ಲ. ನಿನ್ಗೆ ಸಂತೋಷ ಅನ್ನೋದು ಲೈಫ್ ಅಲ್ಲಿ ಇರಲ್ಲ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಹೇಳ್ತಾರೆ. ಇವ್ ನಂಗೆ ಡಲ್ ಆಗಿರೋದ್ರ ನೋಡ್ಬಿಟ್ಟು ಕಿಮ್ ಸರ್ ಹಂಗೆ ಗುರಾಯಿಸ್ಬಿಟ್ಟು, ಚಿಕ್ಕ ಹುಡುಗ ಆಗಿದ್ದೆ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೋಡು, ಹುಡುಗಿ ವಿಷಯ ನನ್ನ ಹತ್ರನೇ ಮಾತಾಡ್ತಾ ಇದೀಯ ಅಂದಾಗ ಅವ್ನ ಅಯ್ಯೋ ಸರ್ ಸಾರಿ ಅಂತ ಹೇಳಿ ಬ್ಯಾಗ್ ತಗೊಂಡ್ ಓಡೋಗ್ಬೇಕಾದ್ರೆ ಇರೋ ಯಾರೋ ಹುಡುಗಿ ಅಂತ ಕೇಳ್ತಾ ಇರ್ತಾರೆ. ಅವನೇನು ಆನ್ಸರ್ ಮಾಡಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಲಿಯೋನ್ ಬಂದು ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ಅವ್ನು ಅಲ್ಲೇ ನಿಂತಿರ್ತಾನೆ. ಇವನು ಸ್ವಲ್ಪ ಅವಾಯ್ಡ್ ಮಾಡೋ ತರನೇ ಇರುತ್ತೆ ಅವಳು ಮುಖ ಮಾಡೋದನ್ನ ನೋಡಿದ್ರೆ. ಇದ್ರೂ ಅವನೇ ಕರ್ಕೊಂಡು ಹೋಗಿ ಮಾತಾಡ್ತಾನೆ. ಏನು ನೀನು ಈ ಊರ್ ಬಿಟ್ಟು ಹೋಗೋವರೆಗೂ ನನ್ನ ಅವಾಯ್ಡ್ ಮಾಡ್ತೀಯ ಅಂತ ಕೇಳಿದಾಗ ಅವಳು ಚಾಚಾ ಆತರ ಎಲ್ಲ ಇಲ್ಲ ಅಂದಾಗ, ಇಲ್ಲ ನನಗ್ ಗೊತ್ತು ನನ್ಗೆ ನಿನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ, ಬಟ್ ಅದರಿಂದ ಹೊರಗಡೆ ಹೆಂಗ್ ಬರೋದು ಅಂತ ನನ್ಗೆ ಚೆನ್ನಾಗೇ ಗೊತ್ತು, ಅದನ್ನ ನೆನ್ಸ್ಕೊಂಡು ನೀನೇನು ಫೀಲ್ ಆಗ್ಬೇಡ ಅನ್ನೋ ತರ ಹೇಳ್ತಾನೆ. ಅವಳಿಗೆ ಆಶ್ಚರ್ಯವಾಗಿ ನೋಡ್ಕೊಂಡಿದ್ದಾಗ, ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಂಡ್ ಇರೋದು, ಸ್ವಲ್ಪ ಹೊತ್ತಲ್ಲೇ ನಿಮ್ ಮನೆಗೆ ಹೋಗೋ ಬಸ್ ಬರುತ್ತೆ, ನೀನ್ ಹೋದ್ರೆ ಬಸ್ ನ ಹಿಡಿಬಹುದು, ನೀನ್ ಹೋಗು ಅಂತ ಇರ್ತಾನೆ. ಅವಳು ಸ್ವಲ್ಪ ಹೊತ್ತು ನೋಡಿದವಳು ಸರಿ ಆಯ್ತು ಹೋಗ್ತೀನಿ ಅಂತ ಎದ್ ನಿಂತ್ಕೊಂಡ್ಲು. ಅಲ್ಲಿಂದ ಮುಂದಕ್ಕೆ ಹೋಗೋ ಶುರು ಮಾಡ್ಬಿಟ್ಲು. ಆದ್ರೆ ಇವ್ನ್ಗೆ ಮನ್ಸೆ ತಾಳ್ತಾ ಇಲ್ಲ. ಹಿಂದ್ಗಡೆಯಿಂದ ಓಡೋಗಿ ಗಟ್ಟಿಯಾಗಿ ಅವಳನ್ನ ಹಿಡ್ಕೊಂಡ್ಬಿಟ್ಟ. ಬೇಡ ನೀನ್ ತಿರುಗ್ಬೇಡ, ನೀನ್ ಹಂಗೆ ನಿಂತ್ಕೊಂಡು ನಾನ್ ಮಾತಾಡ್ತೀನಿ. ನನ್ನಲ್ಲಿರೋ ಕನ್ಫ್ಯೂಷನ್ಗೆ ಕಿಮ್ ಸರ್ ಹತ್ರ ಕೇಳ್ದೆ ಏನ್ ಮಾಡೋದು ಅಂತ. ಅವ್ರಂದ್ರು ನೀನ್ ಮರ್ತೋಗೋದೇ ಒಂದೇ ದಾರಿ ಅಂತ. ಆದೇರ್ದಲ್ಲೇ ನಾನ್ ನಿನ್ನ ಹತ್ರ ಈ ತರ ಹೇಳ್ದೆ, ಆದ್ರೆ ನನ್ನ ಹತ್ರ ಒಂದು ನಿಜಾನ ಹೇಳ್ಬೇಕು. ಅವ್ರು ಹಂಗ ಹೇಳಿದ್ರು ಅಂತ ಹೇಳಿ ನಿನ್ನ ಹೆಂಗ್ ನನ್ ಮರ್ತೋಗಕ್ಕಾಗತ್ತೆ ಹೇಳು, ನಾನು ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ನಿನ್ನ ಮರೆಯಕ್ಕಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಇವಾಗ ನಾನು ಇತ್ರ ಹೇಳ್ದೆ ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ಬಿಡ, ಇದಕ್ಕೆ ನೀನ್ ಕಾರಣನೇ ಅಲ್ಲ. ಆದ್ರೆ ನಾನ್ ನಿನ್ನನೇ ನೆನ್ಸ್ಕೊಂಡು ಫೀಲ್ ಮಾಡ್ತಾ ಇದ್ದೀನಿ ಅಂತ ನೀನ್ ತುಂಬಾ ಬೇಜಾರ್ ಮಾಡ್ಕೊಂಡ್ಬೇಡ. ಆದ್ರೆ ಜಸ್ಟ್ ನಾನ್ ಯಾವ ತರ ಫೀಲ್ ಮಾಡ್ತೀನಿ ಅಂತ ನೀನ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಕು. ಇದಕ್ಕೆ ನಿನ್ನ ರೆಸ್ಪಾನ್ಸ್ ನನ್ಗೇನು ಬೇಕಾಗಿಲ್ಲ, ನೀನ್ ಹೋಗೋಂಗಿದ್ರೆ ಹೋಗ್ಬೋದು ಅಂತ ಹೇಳ್ಬಿಟ್ಟ. ಮನೆ ಫೀಲ್ ಮಾಡಿ ಹೇಳಿರ್ತಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಲಿಯೋನ್ಗೂ ತುಂಬಾನೇ ಬೇಜಾರಾಗುತ್ತೆ. ಅವಳ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವಳು ಅಲ್ಲಿಂದ ಹೊರಟೋದ್ಲು. ಮನೆಗ್ ಬಂದ್ಮೇಲೆ ಅವ್ರ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇರ್ಬೇಕಾದ್ರೆ ಗೋಯುನ ಜಾಕೆ ಬಂದ್ಬಿಟ್ಟು ಲಿಯೋನ್ ಹತ್ರ ಕೇಳ್ತಾಳೆ, ಹೌದು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು, ನಿನ್ಗೆ ಹಾನ್ ಅಂದ್ರೆ ಇಷ್ಟನಾ ಅಂದ್ರೆ ಅವಳು ಸೈಲೆಂಟ್ ಆಗೇ ಇರ್ತಾಳೆ. ಅದಕ್ಕೆ ಅದೇನ್ ಆತರ ನೋಡ್ತಾ ಇದೀಯಾ, ಇಷ್ಟನಾ ಇಲ್ವಾ ಅಂತ ಹೇಳು, ಹಂಗ್ ಗುರಾಯಿಸಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು ಅಂದಾಗ ಅವಳು ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು ಗೋಯುನೆ ಹೇಳ್ತಾಳೆ, ನನಗೆ ಅರ್ಥ ಆಯ್ತು ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ. ಹಾನ್ ನನಗೆ ಅವಾಗೂ ಫ್ರೆಂಡೆ ಇವಾಗೂ ಫ್ರೆಂಡೆ, ನನ್ ಬಗ್ಗೆ ಎಲ್ಲ ನೀನ್ ಏನ್ ಯೋಚನೆ ಮಾಡ್ಬೇಡ, ನಿನ್ ರೆಸ್ಪಾನ್ಸ್ ಏನ್ ಅನ್ನೋದನ್ನ ನೀನ್ ಹೇಳ್ಬೋದು, ಅದು ನಿನಗ್ ಬಿಟ್ಟಿರೋದು, ನೀನ್ ಅವ್ನಿಗೆ ಓಕೆ ಆದ್ರೂ ಹೇಳು, ಇಲ್ಲ ಅಂದ್ರೂ ಬಿಟ್ಬಿಡು ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಇವ್ನು ಹಾನ್ನ ಮೀಟ್ ಮಾಡಕ್ಕೆ ಅಂತ ಹೋದಾಗ ಹೇಳ್ತಾಳೆ, ಈ ತರ ನಾವು ಆದಷ್ಟು ಬೇಗ ಸಿಟಿ ಬಿಟ್ಟು ಹೋಗ್ತಾ ಇದೀವಿ ಅಂತ. ಹಾನ್ಗೆ ಬೇಜಾರಾಗತ್ತೆ. ಹಾನ್ ಹೇಳ್ತಾನೆ, ಇಷ್ಟು ಬೇಗ ಹೋಗ್ತೀರಾ ಅಂತ ಅನ್ಕೊಂಡಿಲ್ಲ, ಸರಿ ಹಂಗಾದ್ರೆ ನಂದು ಸ್ವಿಮ್ಮಿಂಗ್ ಮ್ಯಾಚ್ಗೆ ನೀವು ಬರೋದಿಲ್ವಾ ಅಂತ ಕೇಳಿದಾಗ ಇವಳು ಅಂತಾಳೆ, ಸಾರಿ ಕಣೋ ನಿಮ್ ಮ್ಯಾಚ್ ಇರೋ ದಿನನೇ ನನ್ಗೆ ಫಸ್ಟ್ ಡೇ ಸ್ಕೂಲ್ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವಳೆ ಕನ್ಫ್ಯೂಸ್ ಮಾಡ್ತಾಳೆ, ನನಗೆ ನಿಜವಾಗ್ಲೂ ನೀನಂದ್ರೆ ತುಂಬಾನೇ ಇಷ್ಟ, ಬಟ್ ಅದಕ್ಕೂ ಮುಂಚೆ ನಾನೇನು ಅಂತ ನಾನ್ ತಿಳ್ಕೊಬೇಕಲ್ವಾ, ನಾನ್ ನಿನ್ನ ಇಷ್ಟಪಟ್ಟಾಗ ನಾನ್ ಯಾರು ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಗೊತ್ತಾದ್ಮೇಲೆ ನಿನ್ನ ಇಷ್ಟಪಟ್ಟಿದ್ ತಪ್ಪು ಅಂತ ನಾನು ಅರ್ಥ ಮಾಡ್ಕೊಂಡೆ ಅಂತ ಸ್ವಲ್ಪ ಫೀಲ್ ಮಾಡಿ ಹೇಳ್ತಾಳೆ. ಅದಕ್ಕೆ ಆನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇವಳೊಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದ್ದಾಳೆ ಅಂತ. ಅವಳು ಟೇಕ್ ಕೇರ್ ಅಂತ ಹ್ಯಾಂಡ್ ಶೇಕ್ ಮಾಡಿದಾಗ ಅವ್ನು ಕೂಡ ಹ್ಯಾಂಡ್ ಶೇಕ್ ಮಾಡ್ಬಿಟ್ಟು ಆ ಮೆಡಲ್ ನ ರಿಟರ್ನ್ ಕೊಡ್ತಾರೆ. ನನ್ನ ಅರ್ಥ ಮಾಡ್ಕೊಂಡು ನನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡು ನೀನ್ ಮತ್ತೆ ರಿಟರ್ನ್ ಬಂದಾಗ ನಾನು ಇಷ್ಟ ಆದ್ರೆ ಅವಾಗ ಕೂಡ ನಾನು ಇಷ್ಟ ಆದ್ರೆ ಈ ಮೆಡಲ್ ನ ನನ್ಗೆ ಕೊಡು ಅಂತ ವಾಪಸ್ ಕೊಟ್ಟು ಕಳಿಸ್ತಾನೆ. ಅದಾದ್ಮೇಲೆ ಲಿಯೋನ್ ಸ್ಕೂಲ್ಗೆ ಜಾಯ್ನ್ ಆಗ್ಬೇಕಲ್ವಾ, ಅದಕ್ಕೆ ಅವ್ರಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಕೂಲು, ನೀನ್ ಸಖತ್ ಎಂಜಾಯ್ ಮಾಡ್ತಿ ಅಂತ ಖುಷಿಯಾಗಿ ಮಾತಾಡ್ಕೊಂಡ್ ಬಂದ್ರು. ಆ ಟೈಮಲ್ಲಿ ಅವಳು ವಾಚ್ ನ ನೋಡ್ಬಿಟ್ಟು ಏನೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾಳೆ. ಅದೇ
ಟೈಮಲ್ಲಿ ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಅವ್ನ್ಗೆ ಇವತ್ತು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ವಾ, ಎಲ್ಲರೂ ರೆಡಿ ಆಗಿರ್ತಾರೆ. ಸಕ್ಕದಾಗಿ ಸ್ವಿಮ್ ಮಾಡ್ತಾನೆ. ಅಲ್ಲಿ ಕಾಮೆಂಟ್ರಿ ಕೂಡ ಕೊಡ್ತಾ ಇರ್ತಾರೆ. ಹಾನ್ಗೆ ಇಂಜುರಿ ಆಗಿದ್ರೆ ಕೂಡ ಅವ್ನು ಸೂಪರ್ ಆಗಿ ಸ್ವಿಮ್ ಮಾಡ್ತಿದ್ದಾನೆ, ಅವನೇ ಫಸ್ಟ್ ಬರ್ತಾ ಇರೋದು ಅಂತ. ಒನ್ ಟೈಮ್ ಹೋಗ್ಬಿಟ್ಟ ಆ ಕಡೆ ಹೋಗಿ ರೀಚ್ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಅವ್ನಿಗೆ ರೈಟ್ ಹ್ಯಾಂಡ್ ಮೂವ್ ಮಾಡಕ್ಕೆ ಆಗ್ತಾ ಇಲ್ಲ. ಪಾಪ ತುಂಬಾ ನೋವಾಗೋಯ್ತು, ಅವ್ನು ಅಲ್ಲೇ ನಿಂತು ಬಿಟ್ಟ. ಅವ್ನ ಜೊತೆ ಕಾಂಪಿಟೇಟ್ ಮಾಡ್ತಾ ಇರೋರೆಲ್ಲ ಮುಂದಕ್ಕೆ ಹೊರಟೋದ್ರು. ಅವ್ನು ತುಂಬಾ ಹೊತ್ತು ಸ್ಲೋ ಆಗ್ಬಿಟ್ಟ. ಅದೇ ಟೈಮ್ಗೆ ಲೀವ್ ಕೂಡ ಆ ಜಾಗಕ್ಕೆ ಬಂದ್ಬಿಟ್ಲು. ಏನಾಗ್ತಿದೆ ಅಂತ ನೋಡುವಾಗ ಅವಳಿಗೆ ರಿಯಲೈಸ್ ಆಯ್ತು ಇವ್ನಿಗೆ ಇತರ ಇಂಜುರಿ ಜಾಸ್ತಿ, ಮೀನ್ಸ್ ಪೇನ್ ಜಾಸ್ತಿ ಆಗಿದೆ ಅಂತ. ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವ್ನ್ಗವನೇ ಧೈರ್ಯ ತಂದ್ಕೊಂಡು ಮತ್ತೆ ಒಂದೇ ಕೈಯಲ್ಲಿ ಸ್ವಿಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಒಂಟಿಯಾಗಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಒಂದೇ ಕೈಯಲ್ಲಿ ಸ್ವಿಮ್ ಮಾಡ್ದ. ಎಲ್ಲರೂ ಸಖತ್ ಎಂಕರೇಜ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಬಂದು ಕೂಡ ಸೇರ್ತಾನೆ. ಎಲ್ಲರಿಗೂ ಸಖತ್ ಖುಷಿ. ಅವ್ರ ಅಪ್ಪಗಂತೂ ಹೇಳಕ್ ಆಗ್ದಿರೋಷ್ಟು ಖುಷಿ. ಅವ್ನ್ಗೆ ಇಂಜುರಿ ಆಗಿದೆ, ಅವ್ನ್ ಲಾಸ್ಟ್ ಆಗಿ ಬಂದ ಅಂತ ಕೂಡ ಅವ್ನು ಯೋಚನೆ ಮಾಡಿಲ್ಲ. ಸಂತೋಷವಾಗಿ ಅವ್ನ್ ಕೆಲ್ಸನ ಮಾಡ್ದ ಅಂತ. ಲೀವ್ನ್ಗೂ ಅಷ್ಟು ಸಂತೋಷ ಆಗುತ್ತೆ. ಇವಾಗ ಹಂಗೆ ಒಂದು 6 ತಿಂಗಳಾದ್ಮೇಲೆ ತೋರಿಸ್ತಾರೆ. ಇವ್ರಿಗೆ ಹೊಸ ಟೀಚರ್ ಒಬ್ರು ಇದ್ರಲ್ವಾ, ಅವ್ರು ಬಂದಿಗೆ ಕ್ಲಾಸ್ ಮಕ್ಳ ಹತ್ರ ಹೋಗ್ಬಿಟ್ಟು ನಮ್ ಕ್ಲಾಸ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಸ್ಟೂಡೆಂಟ್ ಬಂದಿದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ, ಯಾರಪ್ಪ ಇರ್ಬೋದು ಅಂತ. ಬಾಮ ಒಳಗಡೆ ಅಂತ ಕರೆದಿದ ತಕ್ಷಣ ಇವಳು ಹೋಗ್ತಾಳೆ. ಬೇರೆ ಯಾರು ಅಲ್ಲ, ಲೀವ್ನೆ. ಅಲ್ಲಿರೋರ್ಗೆಲ್ಲ ಆಶ್ಚರ್ಯ, ಬಂದಿರೋದು ಗೋಯುನ ಅಥವಾ ಲೀವ್ನ ಅಂತ. ಯಾರಮ್ಮ ನೀನು ಅಂತ ಹಾಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ನ ಹೆಸರು ಲೀವ್ನ್ ಅಂತ ಹೇಳ್ತಾರೆ. ಎಲ್ಲರೂ ಸಖತ್ ಖುಷಿ ಪಟ್ಟು ಎಂಕರೇಜ್ ಮಾಡಿ ಅವಳನ್ನ ಕ್ಲಾಸ್ ಒಳಗಡೆ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ವಲ್ಪ ತಲೆ ಗಾಂಗ್ ನ ತೋರಿಸ್ತಾರೆ. ಗಾಂಗ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ರೂಫ್ ಟಾಪ್ ಗೆ ಬಾ ಅಂತ. ಇವ್ಗೆ ಸಖತ್ ಖುಷಿ ಆಗೋಯ್ತು. ಲೀವ್ನೆ ಮೆಸೇಜ್ ಮಾಡಿರೋದು ಅಂತ ಖುಷಿ ಪಟ್ಕೊಂಡು ಮೇಲೆ ಓಡೋಗ್ತಾನೆ. ಅಲ್ಲೋಗಿ ನೋಡಿ, ಏಯ್ ಲಿಯೋನ್ ಈ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟ, ನೀನ್ ಯಾವಾಗ ಬಂದೆ ಅಂತ ಹೇಳಿ ಖುಷಿಯಾಗಿ ಮಾತಾಡ್ಬೇಕಾದ್ರೆ ಹತ್ರ ಹೋಗಿ ನಿಂತ್ಕೊಂಡಿದ್ದೆ ತಡ ತಲೆ ಮೇಲೆ ಒಂದು ಬೀಳತ್ತೆ. ಅವ್ನಿಗೆ ಒಂಥರ ಶಾಕ್ ಆಗ್ಬಿಟ್ಟ. ನಿಜವಾಗ್ಲೂ ನೀನ್ ಲೀವ್ನೇನಾ ಅಥವಾ ಗೋಯುನಾ, ಏನ್ ನಡೀತಾ ಇದೆ ಅಂತ ಶಾಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಅವಳಿಗೆ ನಗು ಬಂದ್ಬಿಡ್ತು. ನಾನು ಗೋ ಲೀವ್ನ್ ಅಂತ ಹೇಳಿದ ತಕ್ಷಣ ಅವ್ನಿಗೆ ನಗು ಬಂದು ನೇಮ್ ಬ್ಯಾಚ್ ನ ನೋಡ್ತಾನೆ. ಲೀವ್ನೆ ಸಖತ್ ಖುಷಿ ಪಡ್ತಾರೆ. ಇನ್ನೊಂದ್ ಕಡೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಇದಕ್ಕೂ ಮುಂಚೆ ಪಾರ್ಕ್ ಬಂದು ಓದು ಅಂತ ಯಾವಾಗ ಓದ್ತಾನೆ ಇದ್ದ. ಅವ್ನ್ ಮಾಡಿದ ಎಷ್ಟು ದೊಡ್ಡ ತಪ್ಪು ಅಂತ ಅವ್ನ್ಗ ಅರ್ಥ ಆದ್ರೂ ಅವ್ರ ಅಮ್ಮಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗಿರುತ್ತೆ. ಈಗ ಕ್ಲಾಸ್ ಅಲ್ಲಿ ಇರೋ ಇನ್ನೊಂದ್ ಸ್ಟೂಡೆಂಟ್ ಹತ್ರ ಮ್ಯೂಸಿಕ್ ಪ್ಲೇ ಮಾಡೋದನ್ನ ಕಲಿತಾ ಇರ್ತಾನೆ. ಸಾಂಗ್ಸ್ ಕೂಡ ಅವ್ಳ ಕನ್ಸು ನೆರವೇರ್ತು ಅಂತಾನೆ ಹೇಳ್ಬೇಕು. ಸ್ಕೂಲಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಮಾಡ್ಲಿಂಗ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಅವ್ರವ್ರ ವಿದ್ದಲ್ಲಿ ಅವ್ರವ್ರು ಹ್ಯಾಪಿ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಹಾನು ಅಷ್ಟೇ ಸುಮಾರು ಕಾಂಪಿಟೇಷನ್ಸ್ ಅಲ್ಲಿ ವಿನ್ ಆಗ್ತಾನೆ. ತುಂಬಾ ಚೆನ್ನಾಗಿ ಅವ್ನ್ ಸಕ್ಸಸ್ ಆದ. ನಾವ್ ಕನ್ಸನ್ನ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಸ್ಟೇಜ್ ಅಲ್ವಾ. ಇಷ್ಟೇ ನಮ್ ಲೈಫ್ ಇಲ್ಲಿಗೆ ಮುಗ್ದೋಯ್ತು ಅಂತ ಹೇಳಿ ನಾವ್ ಅಲ್ಲಿಗೆ ನಿಲ್ಬಾರ್ದು. ಒಂದಾಗಿಲ್ವಾ ಇನ್ನೊಂದಕ್ಕೆ ನಾವು ಪ್ರಯತ್ನ ಪಡ್ಲೇಬೇಕು ಅನ್ನೋ ತರ ತೋರಿಸಿರ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಇಂದ ಮೀನ್ಸ್ ಜೈಲಿಂದ ಗಾಂಗ್ ಅವರಪ್ಪನವ್ರು ರಿಲೀಸ್ ಆಗ್ಬಿಟ್ರು. ಅವರು ಮನೆಗ್ ಬರ್ತಾರೆ. ಗಾಂಗ್ ಅವರಪ್ಪಗೆ ಊಟ ಎಲ್ಲ ಬಡಿಸಿ ಕೊಡ್ತಾನೆ. ಅವರಪ್ಪ ಅಷ್ಟು ಸಂತೋಷ ಪಡ್ತಾರೆ. ಇಷ್ಟು ವರ್ಷ ಅವ್ರ ಜೊತೆ ಕುತ್ಕೊಂಡು ಊಟನೇ ಮಾಡಿಲ್ಲ, ಬಟ್ ಇವತ್ತು ತುಂಬಾ ಸಂತೋಷವಾಗಿ ಅಪ್ಪ ಮಗ ಕೂತಿರ್ತಾರೆ. ಇನ್ನೊಂದ್ ಕಡೆ ಲೀವ್ನು ಅವ್ರ ಅಮ್ಮ ಹತ್ರ ಓಡೋಗಿ ಲೆಟರ್ ನ ಕೊಡ್ತಾಳೆ. ಅಮ್ಮ ಗೋಯನ್ ಬಂದು ಲೆಟರ್ ನ ಕಳ್ಸಿದಾಳೆ ಅಂತ. ಅದ್ರಲ್ಲಿ ನೋಡಿದ್ರೆ ಒಂದು ಫೋಟೋ ಇರುತ್ತೆ. ಅವಳು ಅಬ್ರಾಡ್ ಅಲ್ಲಿ ತಾನೆ ಓದ್ತಿದ್ದಾಳೆ, ಅಲ್ಲಿ ಯಾವ್ದೋ ಫ್ಯಾಮಿಲಿ ಜೊತೆ ಇದ್ದಾಳೇನೋ ಅವ್ರ ಫೋಟೋನ ಕಳ್ಸಿರ್ತಾಳೆ. ನಾನ್ ತುಂಬಾ ಸಂತೋಷವಾಗಿದ್ದೀನಿ ಅಂತ. ಅಷ್ಟೇ ಅಲ್ಲ, ಲೆಟರ್ ಅಲ್ಲಿ ನನ್ ಕೊರೆಗಾದಷ್ಟು ಬೇಗ ಬರ್ತೀನಿ ಅಂತ ಬೇರೆ ಬರ್ದಿರ್ತಾರೆ. ನಾನು ಅವಳ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅಂತ ಲೀವ್ನು ಹೇಳ್ತಾಳೆ. ಆಸ್ ಯೂಶುವಲ್ ಸ್ಕೂಲ್ ಹೋಗೋದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಬಸ್ಸು ಬರುತ್ತೆ. ಹಾನ್ ಕೂತಿರ್ತಾನೆ. ಇವಳು ಟಕ್ಕಂತ ಓಡೋಗಿ ಹಾನ್ ಹಿಂದ್ಗಡೆ ಕೂತ್ಕೊಂಡು ಇವಳು ಮೆಸೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಕ್ಕೂ ಮುಂಚೆ ಹಾನ್ ಮಾಡ್ತಿದ್ದ ಅಲ್ವಾ ಆ ತರ. ಎಲ್ಲಿದ್ಯಾ ಅಂತ ಕೇಳಿದಾಗ ಸ್ಕೂಲ್ಗೆ ಹೋಗ್ತಿದೀನಿ ಅಂತ ಇವನು ಮೆಸೇಜ್ ಆಗ್ತಾನೆ. ನೀನ್ ಎಲ್ಲಿ ಅಂದ್ರೆ ನಾನ್ ಕೂಡ ಸ್ಕೂಲ್ಗೆ ಹೋಗ್ತಿದೀನಿ ಅಂತ. ಇನ್ನು ಹಾನ್ಗೆ ಗೊತ್ತಿಲ್ಲ ಇವ್ನು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾಳೆ ಅಂತ. ನನ್ ಕಾಂಪಿಟೇಷನ್ ನೋಡ್ದ ಅಂತ ಹೇಳಿದ್ರೆ ಇವಳು ಇಲ್ಲ ನೋಡಿಲ್ಲ ಹೆಂಗ್ ಮಾಡ್ದೆ ಅಂದಾಗ ಏನೋ ಮಾಡ್ದೆ ಅಂತ ಹಾಕಿರ್ತಾನೆ. ಸುಳ್ಳು ಹೇಳ್ಬೇಡ ಅಂತ ಹೇಳಿ ತಲೆ ಮೇಲೆ ಒಂದು ಕೊಟ್ಟವಳು ಆ ಡಾಲರ್ ಇರುತ್ತಲ್ಲ, ಗೋಲ್ಡ್ ಮೆಡಲ್ ಡಾಲರ್, ಅದನ್ನ ತೋರಿಸ್ತಾಳೆ. ಅವ್ನಿಗೆ ಸಖತ್ ಖುಷಿ ಆಗುತ್ತೆ. ನೀನ್ ಮತ್ತೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ್ಬಿಟ್ಟ ಅಂತ ಹೇಳಿ ಖುಷಿಯಾಗಿ ಮಾತಾಡ್ಕೊಂತಾರೆ. ಇಲ್ಲಿ ಲವ್ ಅನ್ನೋದನ್ನು ಮೀರಿ ಫ್ರೆಂಡ್ಶಿಪ್. ಯಾಕಂದ್ರೆ ಇವರಲ್ಲಿ ಲವ್ ಇದೆಯಾ ಫ್ರೆಂಡ್ಶಿಪ್ ಇದೆಯಾ ಅಂತ ಲಾಸ್ಟ್ ವರ್ಗು ನಾವ್ ಅದನ್ನ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗಿನ್ನು 18 ವರ್ಷ ಅಷ್ಟೇ. ಈ ವಯಸ್ಸಲ್ಲಿ ಬರೋದು ಏನೇ ಆದ್ರೂ ಇನ್ಫ್ಯಾಕ್ಚುಯೇಷನ್. ಮುಂದಕ್ಕೂ ಇನ್ನೊಂದ್ 5-10 ವರ್ಷವರೆಗೂ ಅದು ಕಂಟಿನ್ಯೂ ಆದ್ರೇನೆ ಅದು ಲವ್ ಅಂತ ಹೇಳ್ಬೇಕು. ಬಟ್ ಈಗ ಸದ್ಯಕ್ಕೆ ಸ್ಕೂಲ್ ಲೈಫ್ ನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೇಕು. ಈ ವಯಸ್ಸಲ್ಲಿ ಹರ್ಟ್ ಮಾಡ್ತೀನಿ ಯಾವಾಗ ಹರ್ಟ್ ಮಾಡ್ತಾರೆ ಹೇಳಿ. ಒಬ್ರಿಗೆ ನೋವು ಕೊಡೋದೇ ಆಗ್ಲಿ, ನೋವು ಕೊಟ್ಟಾಗ ತಾನೆ ಕಲಿಯಕ್ಕಾಗತ್ತೆ ಅವ್ರಿಗೆ ನಾವ್ ಮಾಡಿದ ತಪ್ಪು ಅಂತ. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ. ಸೊ 18 ವರ್ಷ ಏನು ದೊಡ್ಡ ವಯಸ್ಸಲ್ಲ, ನೀವು ಮಾಡ್ಬೇಕಾಗಿರೋ ತಪ್ಪಲ್ಲ ಇಲ್ಲೇ ಮಾಡ್ಬೇಕು, ಅವಾಗ್ಲೇ ನೀವು ಕಲಿಯಕ್ಕಾಗೋದು ಅಂತ ಒಂದು ಒಳ್ಳೆ ಗುಡ್ ಮೆಸೇಜ್ ನ ಕೊಟ್ಟು ಮೂವಿನ ಮುಗಿಸಿದ್ದಾರೆ. ಸಾರಿ, ಈ ಸೀರೀಸ್ ನ ಮುಗಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೀವೆಲ್ಲ ಕೂಡ ಸೀರೀಸ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಸೀರೀಸ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.